ಹೆಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಡಿಯರ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇನು ಇಂಪಾರ್ಟೆಂಟ್ ಅಪ್ಡೇಟ್ ಅಂದರೆ, ಈಗ ನವೆಂಬರ್ ಡಿಸೆಂಬರ್ ಏನು 2025 ಎಕ್ಸಾಮ್ ಏನು ನಡೀತಾ ಇದೆ, ಇದಾದ ನಂತರ ಇದ್ರ ಪೇಪರ್ ವ್ಯಾಲ್ಯೂಯೇಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಮತ್ತು ಮೋಸ್ಟ್ ಪ್ರಾಬಲಿ ರಿಸಲ್ಟ್ ಯಾವಾಗ ಬರುತ್ತೆ. ಅಷ್ಟೇ ಅಲ್ಲ, ಇವನ್ ಸೆಮಿಸ್ಟರ್ ಅಂದರೆ ಸೆಕೆಂಡ್ ಸೆಮಿಸ್ಟರ್, ಫೋರ್ತ್ ಸೆಮಿಸ್ಟರ್ ಮತ್ತು ಸಿಕ್ಸ್ ಸೆಮಿಸ್ಟರ್ ಕ್ಲಾಸಸ್ ಎಲ್ಲ ಯಾವಾಗ ಸ್ಟಾರ್ಟ್ ಆಗ್ತವೆ ಅಂತ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ಬನ್ನಿ, ನಾವು ಮೊದಲನೇದಾಗಿ ಈಗ ಈವನ್ ಸೆಮಿಸ್ಟರ್ 2, 4 ಮತ್ತು 6 ಸೆಮಿಸ್ಟರ್ ಕ್ಲಾಸಸ್ ಯಾವಾಗ ಸ್ಟಾರ್ಟ್ ಆಗ್ತವೆ ಅಂತ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. ನಂತರ ಪೇಪರ್ ಚೆಕಿಂಗ್ ಅಂದರೆ ಎಕ್ಸಾಮ್ ಮುಗಿದ ನಂತರ ಈಗ ಬರುವ ಇದೇ ತಿಂಗಳ ಡಿಸೆಂಬರಲ್ಲಿ 17-18ಕ್ಕೆ ಏನು ಎಕ್ಸಾಮ್ ಮುಗಿತವೆ, ಆ ಎಕ್ಸಾಮ್ ಮುಗಿದ ನಂತರ ಕ್ಲಾಸಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಕೊನೆ ತನಕ ಈ ವಿಡಿಯೋ ನೋಡಿದರೆ ಡೆಫಿನೆಟ್ ಆಗಿ ನಿಮಗೆ ಹೆಲ್ಪ್ ಆಗುತ್ತೆ. ಈಗ 1ನೇ ಸೆಮಿಸ್ಟರ್, 3ನೇ ಸೆಮಿಸ್ಟರ್ ಈಗಾಗಲೇ ಪ್ರಾಕ್ಟಿಕಲ್ ಎಕ್ಸಾಮ್ ಮುಗಿದಿದೆ. ಥಿಯರಿ ಪರೀಕ್ಷೆ ನಮ್ಗೆ ಗೊತ್ತಿದೆ 3ನೇ ತಾರೀಕಿನಿಂದ ಸ್ಟಾರ್ಟ್ ಆಗಿ ಇಲ್ಲಿ ನಾವು ನೋಡ್ಬೋದು ಪೇಪರ್ ವ್ಯಾಲ್ಯೂಯೇಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ C25 ಅಂದರೆ ನ್ಯೂ ಸಿಲೆಬಸ್ ಫಸ್ಟ್ ಸೆಮಿಸ್ಟರ್, 3ನೇ ಸೆಮಿಸ್ಟರ್ ಮತ್ತು 5ನೇ ಸೆಮಿಸ್ಟರ್ C20 ಇವೆಲ್ಲ 3ನೇ 5ನೇ ಸೆಮಿಸ್ಟರ್ C20ದು ಥಿಯರಿ ಪರೀಕ್ಷೆ ನಮ್ಗೆ ಗೊತ್ತಿರುವಂಗೆ ಇಲ್ಲಿ ನಾವು ನೋಡ್ಬೋದು 4ನೇ ತಾರೀಕಿನಿಂದ ಸ್ಟಾರ್ಟ್ ಆಗುತ್ತೆ ಮತ್ತು ಸುಮಾರು 18ನೇ ಅಥವಾ 16ನೇ ತಾರೀಕಿಗೆ ಮುಗಿಯುತ್ತೆ. ಮುಗಿದ ನಂತರ ಅದರ ಮೋಸ್ಟ್ ಪ್ರಾಬಲಿ 1 ವೀಕಲ್ಲಿ ಅಂದರೆ 20ರ ನಂತರ ಪೇಪರ್ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗುತ್ತೆ. ಪೇಪರ್ ವ್ಯಾಲ್ಯೂಯೇಷನ್ ಮುಗಿದ ನಂತರ ಮೋಸ್ಟ್ ಪ್ರಾಬಲಿ ನಾವು ನೋಡಬಹುದು 1 ವೀಕ್ ಅಥವಾ 10 ಡೇಸಲ್ಲಿ ರಿಸಲ್ಟ್ ಕೂಡ ಡಿಸ್ಪ್ಲೇ ಆಗುತ್ತೆ. ಅಷ್ಟೇ ಅಲ್ಲ, ರಿಸಲ್ಟ್ ಯಾವ ವೆಬ್ಸೈಟಲ್ಲಿ ನೋಡಬೇಕು ಅಂದರೆ C25 ರಿಸಲ್ಟ್ ಬೇರೆ ವೆಬ್ಸೈಟಲ್ಲಿ ಬರಬಹುದು ಮತ್ತು 3rd ಮತ್ತು 5th ಸೆಮಿಸ್ಟರ್ ರಿಸಲ್ಟ್ ಎಲ್ಲಿ ಬರುತ್ತೆ ಸಂಪೂರ್ಣ ಮಾಹಿತಿ ನಾನು ಬರೋ ದಿನದಲ್ಲಿ ಕೊಡ್ತೀನಿ. ಇದು ಒಂದು ಪಾಯಿಂಟ್ ಆಯಿತು. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಇಲ್ಲಿ ನಾವು ನೋಡಬಹುದು 2ನೇ ಸೆಮಿಸ್ಟರ್, 4ನೇ ಸೆಮಿಸ್ಟರ್ ಮತ್ತು 6ನೇ ಸೆಮಿಸ್ಟರ್ ಇದು ಕ್ಲಾಸಸ್ ಎಲ್ಲ ಯಾವಾಗ ಸ್ಟಾರ್ಟ್ ಆಗ್ತದೆ 2, 4, 6 ಸೆಮಿಸ್ಟರ್. ಇದರಲ್ಲಿ ಇವು ಕ್ಲಾಸಸ್ ನಾವು ನೋಡಬಹುದು ಇದೇ ತಿಂಗಳ ಅಂದರೆ ಡಿಸೆಂಬರ್ ತಿಂಗಳಲ್ಲಿ 22ನೇ ತಾರೀಕಿನಿಂದ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗ್ತವೆ. ಅಂದರೆ 22/12/2025ರಿಂದ ಹೌದು, ರಿಸಲ್ಟ್ ಬರೋಕ್ಕಿಂತ ಮುಂಚೆನೇ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗ್ತವೆ. ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆದ ನಂತರ ರಿಸಲ್ಟ್ಸು ಎಲ್ಲ ನಿಮಗೆ ಡಿಸ್ಪ್ಲೇ ಮಾಡ್ತಾರೆ. ಅದಕ್ಕೆ ನಿಮಗೆ ಈ ಮಾಹಿತಿ ಇರಬೇಕು. ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ರಿಸಲ್ಟ್ ಯಾವ ವೆಬ್ಸೈಟಲ್ಲಿ ಬರುತ್ತೆ, ರಿಸಲ್ಟ್ ಯಾವ ಥರ ನೋಡಬೇಕು, ಯಾವ ಥರ ಡೌನ್ಲೋಡ್ ಮಾಡಬೇಕು ಅಂತ ಸಂಪೂರ್ಣ ಮಾಹಿತಿ ನಾನು ಮುಂದಿನ ಬರೋ ವಿಡಿಯೋದಲ್ಲಿ ಕೊಡ್ತಿದ್ದೀನಿ. ಈ ವಿಡಿಯೋ ಲೈಕ್ ಆದರೆ ಈ ವಿಡಿಯೋ ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು.